ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ, ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಮತ್ತೆ ಕೆಲವೊಂದು ಎಂಎಲ್ಎಗಳ ಟೂರ್ ಆಗಿರಬಹುದು, ಬೇರೆ ಬೇರೆ ನಡೆ ಆಗಿರಬಹುದು, ಇದೆಲ್ಲವನ್ನು ಕೂಡ ನೋಡಿದಾಗ ರಾಜಕೀಯ ಸಂಘರ್ಷದ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡರ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅತ್ತ ದಾಖಲೆಯ ಬಜೆಟ್ ಮಂಡನೆ ಮಾಡೋಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಇನ್ನು ಇತ್ತ ಅಧಿಕಾರ ಹಂಚಿಕೆಯ ಜಟಾಪಟಿಯಲ್ಲಿ ಡಿಕೆ ಶಿವಕುಮಾರ್ ಬಣದಿಂದ ಮತ್ತೆ ಸೌಂಡ್ ಮಾಡ್ತಾ ಇದೆ. ಹೀಗಿರುವಾಗ ಅಧಿಕಾರ ಸಂಘರ್ಷದ ನಡುವೆ ರಾಜ್ಯದ ಜನತೆಗೆ ಉತ್ತಮ ಬಜೆಟ್ ನೀಡೋಕೆ ಸಿದ್ದು ತಲ್ಲೀನರಾಗಿದ್ದಾರೆ, ತಯಾರಿ ನಡೆಸ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಸಿಎಂ. ಎಲ್ಲ ವರ್ಗದವರಿಗೂ ಕೂಡ ಸರಿಸಮಾನನಂತೆ ಉತ್ತಮ ನಿರೀಕ್ಷೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಬೇಕು, ಅದು ಸವಾಲಾಗಿದೆ. ಗ್ಯಾರಂಟಿಗಳ ಹೊರೆಯ ಮಾತಿನ ಮಧ್ಯೆ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗ್ತಾ ಈ ಬಜೆಟ್ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ತೂಗಿಸ್ಬೇಕು ಈ ಬಜೆಟ್ ಅಂತ. ಸಿದ್ದು ಗಣಿತದಲ್ಲಿ ಯಾವೆಲ್ಲ ವಿಶೇಷ ಲೆಕ್ಕಾಚಾರಗಳು ಇದೆ ಅನ್ನುವಂತಹ ಕುತೂಹಲ ಕೂಡ ಜನರಲ್ಲಿ ಜಾಸ್ತಿ ಇದೆ. ಸಿಎಂಗೆ ಅಧಿಕಾರ ಹಂಚಿಕೆಯ ಸಂಘರ್ಷದ ನಡುವೆ ಬಜೆಟ್ ಮಂಡಿಸುವುದು ಸ್ವಲ್ಪ ಸವಾಲಾಗಿ ಪರಿಣಮಿಸ್ತಾ ಇದೆ. ರಾಜಕೀಯದ ಸಂಘರ್ಷದ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರಾ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಈ ವಿಚಾರವಾಗಿ. ಯಾಕಂದ್ರೆ ನೋಡಿ, ಈಗಿರುವಂತಹ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದು ಬೆಳವಣಿಗೆಗಳನ್ನು ನೋಡಿದ್ರೆ, ಬೇರೆ ಬೇರೆ ನಾಯಕರ ಮಾತುಗಳನ್ನು ಕೇಳಿದ್ರೆ, ಮತ್ತೆ ಭಿನ್ನಾಭಿಪ್ರಾಯಗಳನ್ನು ಗಮನಿಸಿದಾಗ ಏನಾಗುತ್ತೆ, ಸಿದ್ದರಾಮಯ್ಯ ಅವರಿಗೆ ಮುಂದಿರುವಂತಹ ದೊಡ್ಡ ಸವಾಲು ಏನಂತಂದ್ರೆ ಬಜೆಟ್ ಅನ್ನು ಯಾವ ರೀತಿಯಾಗಿ ಮಂಡಿಸ್ತಾರೆ. ಇಡೀ ರಾಜ್ಯದ ಜನತೆಗೆ ಒಪ್ಪಿಗೆ ಆಗುವಂತಹ, ಎಲ್ಲ ವರ್ಗದ ಜನರಿಗೆ ಒಪ್ಪಿಗೆ ಆಗುವಂತಹ, ಎಲ್ಲ ಸಮುದಾಯದವರು ಕೂಡ ಮೆಚ್ಚಿಕೊಳ್ಳುವಂತಹ ಒಂದು ಬಜೆಟ್ ಅನ್ನು ಮಂಡನೆ ಮಾಡಬೇಕು. ಅದು ಕೂಡ 17ನೆಯ ಬಜೆಟ್, ಒಂದು ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಇಲಾಖೆಯ ಮಂತ್ರಿಗಳು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಡಿ.ಕೆ. ಶಿವಕುಮಾರನ್ನ ಸಿಎಂ ಮಾಡಬೇಕಂತ ಹೇಳಿ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದೆಲ್ಲ ಸವಾಲುಗಳಿದ್ರೂ ಕೂಡ ಸಿದ್ದರಾಮಯ್ಯ ಅವರು ನಾನು ಜಗ್ಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಇದು ಒಂದು ದೊಡ್ಡ ಸವಾಲೇ ಇದೆ. ಈ ಎಲ್ಲ ಚರ್ಚೆಗಳ ನಡುವೆ, ಗೊಂದಲಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಮನಸ್ಥಿತಿ ಹೇಗಿದೆ, ಅದೇನಾದರೂ ಬಜೆಟ್ನ ಮೇಲೆ ಪರಿಣಾಮ ಬೀರುತ್ತಾ? ಬಜೆಟ್ ಮಂಡನೆ ಮಾಡುವಂತಹ ಸಮಯದಲ್ಲಿ ಯಾವುದಾದ್ರೂ ವರ್ಗಗಳಿಗೆ ಏನಾದರೂ ಅನ್ಯಾಯ ಆಗಬಹುದಾ? ಇಲ್ಲ, ಎಲ್ಲರಿಗೂ ಕೂಡ ಒಪ್ಪಿಗೆ ಆಗುವಂತಹ ಬಜೆಟನ್ನು ಮಂಡನೆ ಮಾಡ್ತಾರೆ. ಈ ಬಾರಿ ಕೂಡ 16 ಬಾರಿ ಬಜೆಟನ್ನು ಮಂಡನೆ ಮಾಡಿ ಸೈ ಎನಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರಿಗೆ ಈ 17ನೇ ಬಜೆಟ್ ಮಂಡನೆ ಮಾಡೋಕೆ ಸಾಕಷ್ಟು ಅಡೆತಡೆಗಳು, ಆತಂಕಗಳು ಎದುರಾಗ್ತಾ ಇವೆ. ಅದು ಮುಖ್ಯವಾಗಿ ನಾಯಕತ್ವದ ಬದಲಾವಣೆಯ ವಿಚಾರ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಸಿದ್ದರಾಮಯ್ಯ ಅವರು ಎಷ್ಟು ಗಟ್ಟಿಯಾಗಿರ್ತಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದೇ ಇಲ್ಲಿ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ. ಇನ್ನು ಬಜೆಟ್ನಲ್ಲಿ ಏನೇನು ಸಿಗ್ಬೋದು, ಯಾರ್ಯಾರಿಗೆ ಏನೇನು ಕೊಡ್ತಾರೆ, ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಹೊರೆ ಆಗಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಆದರೂ ಕೂಡ ನಾವೇನು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀವಿ ಅಂತ. ಆದರೆ ಈ ಯೋಜನೆಗಳಿಂದ ಹೊರೆ ಆಗ್ತಾ ಇದೆ, ಅದರಿಂದ ಹೇಗೆ ತಪ್ಪಿಸ್ಕೊಳ್ತಾರೆ? ಈ ಬಜೆಟನ್ನು ಮಂಡನೆ ಮಾಡೋಕ್ಕೆ ಕೂಡ ಸಾಕಷ್ಟು ದುಡ್ಡು ಬೇಕು, ಅದಕ್ಕೆ ಎಲ್ಲಿಂದ ತರ್ತಾರೆ? ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನೇನಿದೆ, ಯಾವ್ಯಾವ ವರ್ಗಗಳಿಗೆ ಏನೇನು ಕೊಡ್ತಾರೆ ಬಜೆಟ್ನಲ್ಲಿ, ಸಾಕಷ್ಟು ನಿರೀಕ್ಷೆ ಇದೆ ಜನರಲ್ಲಿ. ಜನರ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಈ ಬಾರಿ. ಯಾಕಂದರೆ ಈ ಕಳೆದ ಬಾರಿ ಏನು ಬಜೆಟ್ಗಳನ್ನು ಮಂಡನೆ ಮಾಡಿದ್ರು, ಆಗ ಈ ರೀತಿಯಾದಂತಹ ರಾಜಕೀಯ ಬಿಕ್ಕಟ್ಟಿರಲಿಲ್ಲ. ತುಂಬ ಆರಾಮಾಗಿ, ತುಂಬ ಕ್ಲಿಯರ್ ಆಗಿ ಬಜೆಟನ್ನು ಮಂಡನೆ ಮಾಡೋಕ್ಕೆ ಸಮಯ ಸಿಕ್ಕಿತ್ತು ಅವರಿಗೆ. ಆದರೆ ಈಗ ಆ ರೀತಿಯಾಗಿಲ್ಲ. ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಾದಂತಹ ನಡೆಗಳನ್ನು ಗಮನಿಸಿದಾಗ ಸಾಕಷ್ಟು ಗೊಂದಲದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಅದನ್ನು ಅನೇಕ ಬಾರಿ ನಾವು ಗಮನಿಸಿದ್ದೀವಿ. ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ಸ್ವಲ್ಪ ಗರಂ ಆಗಿರೋದು, ಕೋಪ ಮಾಡ್ಕೊಂಡಿರೋದು, ಬೇಸರದಲ್ಲಿ ಮಾತನಾಡಿರೋದು, ಕೆಲವೊಂದು ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನೇ ಕೂಡ ನೀಡದೆ ಹೋಗಿರುವಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಿದ್ದರಾಮಯ್ಯ ಅವರ ಮುಂದೆ ಒಂದು ದೊಡ್ಡ ಸವಾಲಿದೆ. ಅದನ್ನು ಯಾವ ರೀತಿಯಾಗಿ ಅವರು ಪರಿಹಾರ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾರೆ ಅನ್ನೋದೇ ಸವಾಲು. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಏನೂ ಕೂಡ ಸ್ಪಷ್ಟವಾದ ನಿರ್ಧಾರ ತಗೊಂಡಿಲ್ಲ. ಹೈಕಮಾಂಡ್ ನಿರ್ಧಾರ ತಗೊಂಡ್ರೆ ಈ ವಿಚಾರದಲ್ಲಿ ಏನಾದರೂ ಬದಲಾವಣೆ ಆಗ್ತಿತ್ತು. ಅವರೂ ಸುಮ್ಮನೆ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಸದ್ಯಕ್ಕೆ ಹೈಕಮಾಂಡ್ ಹೇಳೋ ತನಕ ಕೂಡ ಅವರು ಸುಮ್ಮನೆ ಇರ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವರ ಬಣದ ನಾಯಕರಾದರೂ ಸುಮ್ಮನೆ ಇರೋ ಥರ ಕಾಣ್ತಾ ಇಲ್ಲ. ಮೇಲಿಂದ ಮೇಲೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ, ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರೇ ಸ್ವತಃ ಸುಮ್ಮನೆ ಇರಿ ಅಂತ ಹೇಳಿದ್ರು ಕೂಡ ಅವ್ರು ಸುಮ್ಮನೆ ಇರೋಕ್ಕೆ ತಯಾರಾಗಿಲ್ಲ. ಹೈಕಮಾಂಡ್ ಹೇಳಿದ್ರು ಕೂಡ ಸುಮ್ಮನೆ ಇರಲಿಲ್ಲ, ಡಿ.ಕೆ. ಶಿವಕುಮಾರ್ ಹೇಳಿದ್ರು ಕೂಡ ಸುಮ್ಮನೆ ಇರಲಿಲ್ಲ. ಇದೆಲ್ಲವೂ ಯಾಕೆ ಅಂತಂದರೆ ಅವರ ನಾಯಕನನ್ನು ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಮಾಡಲೇಬೇಕು ಅನ್ನುವಂಥ ಅವರ ಒಂದು ಆಶಯ ಎಲ್ಲವೂ ಕೂಡ ಇದೆ. ಅದಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ನಡೆ ಏನಿರುತ್ತೆ, ಬಜೆಟ್ ವಿಚಾರವಾಗಿ ಆಗಲಿ ಅಥವಾ ರಾಜಕೀಯ ವಿಚಾರವಾಗಿ ಆಗಲಿ, ಏನೇನು ಆಗಬಹುದು ಅನ್ನುವಂಥದ್ದು ಸಾಕಷ್ಟು ವಿಚಾರಗಳು ಇಲ್ಲಿ ತಲೆಯಲ್ಲಿದೆ. ಹೀಗಾಗಿ
ಮುಂದಿನ ನಡೆ ಏನು, ಬಜೆಟ್ನಲ್ಲಿ ಏನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಜನರಲ್ಲೂ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.